ನಮ್ಮ ಅತ್ತಿಗೆ ಬರ್ಡೇಗೆ ಗಿಫ್ಟ್ ಕೊಟ್ಟೆ ಇದನ್ನ. ವರ್ಕೌಟಿಂದ ಸ್ಕಿನ್ ಇಷ್ಟು ಗ್ಲೋ ಬರುತ್ತೆ ಅಂತ ಯೂಸ್ ಮಾಡೋದ್ರಿಂದ ಕೂದಲಿಗೆ ಒಳ್ಳೇದು ಅಂತ ಕಂಟಿನ್ಯೂಸ್ ಆಗಿ ನಾನು ಹಾಕ್ತೀನಿ ಅಂತ ಒಂದಿನಕ್ಕೆ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತೀನಿ, ನೀವು ಶೇರ್ ಮಾಡಿ. ಮಾರಿದ್ದೇನೆ ಅನ್ನಷ್ಟರಲ್ಲೇನೆ ಅವನು ಫುಲ್ ಇದಾಗೋಯ್ತು, ನಮ್ಮಕ್ಕ ಅಂತ. ನಮ್ಮ ಅತ್ತಿಗೆ ಬರ್ಡೇಗೆ ನಾನು ಗಿಫ್ಟ್ ಕೊಡೋಣ ಅಂತ ಜೀವಾ ಬ್ರ್ಯಾಂಡಿಂದ ಆ್ಯಂಕ್ಲೆಟ್ ತೊಗೊಂಡಿದ್ದೀನಿ. ಅದು ಕಾಲ್ಗೆಜ್ಜೆ ಅಂತಾರಲ್ಲ, ಈಗೆಲ್ಲ ಒಂದು ಕಾಲ್ಗೆ ಹಾಕೊಳ್ತಾರಲ್ಲ, ಆ ಥರ ಎವಿಲ್ಲ ಇರೋ ಅಂಥದ್ದು. ಅದರಿಂದ ಉಪಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಕೆ ತುಂಬ ಕ್ಯೂಟಾಗಿದೆ. ಬೆಳ್ಳಿ, ನಾನು ಚಿನ್ನ ಕೊಡೋಷ್ಟು ದೇವರು ಇನ್ನೂ ಕೊಟ್ಟಿಲ್ಲ. ಬೆಳ್ಳಿ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ 3000 ರುಪೀಸ್ ಪ್ರಾಡಕ್ಟ್. ಆಫರಲ್ಲಿ 1400 300 ಸಿಕ್ಕಿದೆ. ನಾ ಇಮ್ಯಾಜಿನೇ ಮಾಡಿಲ್ಲ ಜಸ್ಟ್ ವರ್ಕೌಟಿಂದ ಸ್ಕಿನ್ ಇಷ್ಟು ಗ್ಲೋ ಬರುತ್ತೆ ಅಂತ. ಟ್ರಸ್ಟ್ ಮೀ ಗೈಸ್, ನಮ್ಮದು ಇವ್ರು ಹೇಳಿದ್ರು, ನಮ್ಮ ಜಿಮ್ ಮಾಸ್ಟರ್ ಹೇಳಿದ್ರು, ನೀವು ವರ್ಕೌಟ್ ಮಾಡು, ಜಾಸ್ತಿ ವೆಯ್ಟ್ ಸಾಕು, ಆಗ ಆಟೋಮೆಟಿಕ್ಕಾಗಿ ನಿನ್ನ ಸ್ಕಿನ್ ಗ್ಲೋ ಆಗುತ್ತೆ ಅಂತ. ನಾನು ನಂಬಲಿಲ್ಲ, ನಮ್ಮ ಅತ್ತಿಗೆನೂ ಹೇಳಿದ್ರು, ನಂಬಲಿಲ್ಲ. ಬಟ್ 15 ಡೇಸಲ್ಲಿ ಐ ಕ್ಯಾನ್ ಸಿ ಮ್ಯಾಸಿವ್ ರಿಸಲ್ಟ್. ಈಗ ತಾನೇ ಸ್ನಾನ ಮಾಡ್ಕೊ ಬಂದಿದ್ದೀನಿ, ಯಾವ ಮಾಯ್ಶ್ಚರೈಸರ್ ಹಚ್ಚಿಲ್ಲ, ಏನೂ ಹಚ್ಚಿಲ್ಲ. ಕನ್ನಡಿ ನೋಡ್ಕೊಬೇಕಾದ್ರೆ ಹಂಗೇನೆ ನನಗೆ ಖುಷಿ ಅನಿಸ್ತಿದೆ. ಅದು ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ಒಳ್ಳೆ ಶೈನಿಂಗ್ ಇದೆ. ಅಂಡರ್ ಐ ಬಂತು ನನಗೆ. ಅದು ಖಂಡಿತ ನೋವಿಗೆ ಅದಕ್ಕೆಲ್ಲ ಖಂಡಿತ ಅಂಡರ್ ಐ ಇರುತ್ತೆ. ಸ್ಟಿಲ್ ನನ್ನ ಕೈಯಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಗೊತ್ತಾಗ್ತಿದ್ಯಾ. ಸೊ ಐ ಆಮ್ ವೆರಿ ಹ್ಯಾಪಿ ಗೈಸ್. ಯಾರೆಲ್ಲ ಸ್ಕಿನ್ ಗ್ಲೋ ಬೇಕು ಅಂತಿದ್ದೀರಾ, ಎಕ್ಸ್ಟರ್ನಲ್ಗಿಂತ ಈ ಥರ ವರ್ಕೌಟ್ ಮಾಡಿ ಡಯಟ್ ಫುಡ್ ತಿನ್ನಿ, ಖಂಡಿತ ಒಳ್ಳೆ ಗ್ಲೋ ಸಿಗುತ್ತೆ. ಅಯ್ಯಪ್ಪ, ಇವತ್ತು ಜಿಮ್ಗೆ ಹೋಗ್ಬೇಕಾ ಮಾಡಬೇಕಾ ಅಂದ್ಕೊಂಡು ಹೋಗ್ಬಿಟ್ಟು ಅಲ್ಲಿರೋ ಜನಗಳನ್ನ ನೋಡಿಕೊಂಡು ಆ ಮ್ಯೂಸಿಕ್ ಕೇಳಿಕೊಂಡು, ನನಗೆ ಒಳ್ಳೆ ಪಾರ್ಟ್ನರ್ ಬೇರೆ ಅಭಿ ಇರೋದ್ರಿಂದ ಜಿಮ್ಗೆ ಒಳಗಡೆ ಹೋಗೋ ತನಕ ಅಷ್ಟೇ ಸಂಕಟ. ಅಲ್ಲಿ ಹೋದ್ಮೇಲೆ ಆಟೋಮೆಟಿಕ್ಕಾಗಿ ಸೂಪರಾಗಿ ಮಾಡ್ತಿದ್ದೀವಿ. ಏನಾದರೂ ಡೌಟ್ ಇದ್ದರೆ ಮಾಸ್ಟರ್ ಬಂದು ಹೇಳ್ಕೊಡ್ತಾರೆ. ನನ್ನ ವೆಯ್ಟ್ ಏನು ಕಮ್ಮಿ ಆಗಿಲ್ಲ ಒಂಚೂರು, ಬಟ್ ನಾನು ಡಿಫ್ರೆನ್ಸ್ ಬಾಡೀಲಿ ನಾನು ಫೀಲ್ ಮಾಡ್ತಿದ್ದೀನಿ. ನಾನು ಏನೋ ಒಂಥರ ಖುಷಿ, ಜಿಮ್ಗೆ ಹೋಗೋದೇ ಒಂಥರ ಖುಷಿ ಅನಿಸ್ತಾ ಇದೆ ನನಗೀಗ. ಅತ್ತಿಗೆ ಬರ್ಡೇ ಇತ್ತು, ಸೊ ಅಭಿ ಏನು ಮಾಡ್ದ, ಅತ್ತಿಗೆಗೆ ತುಂಬ ಇಷ್ಟ ಆಗಿರೋ ಅಜಂತಾ ಬೇಕ್ರಿ ಅಂತಿದೆ, ಟ್ರಫಲ್ ಅನ್ನೋ ಕೇಕ್ನ ಇಲ್ಲಿ ತಿಂದ್ರೇನೆ ಅದ್ರ ರಿಯಲ್ ಟೇಸ್ಟ್ ಬರೋದು ಅಂತ ಚೆನ್ನೈಯಲ್ಲಿರೋ ಮೋಸ್ಟ್ಲಿ ಹೇಳ್ತಾರೆ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಆ ಕೇಕ್ನ ಚಿಕ್ಕದ್ರಿಂದನೂ ಅವ್ರ ಅಕ್ಕ ಇಷ್ಟಪಡ್ತಿದ್ರಂತೆ. ಅದನ್ನ ತಂದು ಅವ್ರ ಅಕ್ಕನಿಗೆ ಕೇಕ್ ಕಟ್ ಮಾಡಿಸಿ ಫುಲ್ ಅಕ್ಕನೋ ತಮ್ಮನೋ ಸಖತ್ ಜಾಲಿಯಾಗಿ ನೆನೆ ಮಾತಾಡ್ಕೊಂಡು ಎಲ್ಲ ಆಯಿತು. ಅದಕ್ಕೆ ಬೆಳಗ್ಗೆ ಹೊರಟ್ರು. ಸೊ ಜಿಮ್ನು ಮುಗಿಸ್ಕೊ ಬಂದ್ವಿ. ಏನೋ ಒಂಥರ ಖುಷಿ ಅನ್ಸುತ್ತೆ. ಅಕ್ಕ ತಮ್ಮ ಬಾಂಡಿಂಗ್, ಮೇನ್ ಆಗಿ ಆಪೋಸಿಟ್ ಸೆಕ್ಸ್ ಅಲ್ಲಿರೋರು, ಅಣ್ಣ ತಮ್ಮನಿಗಿನ್ನ ಅಕ್ಕ ತಂಗಿಗಿಂತ ಅಕ್ಕ ತಮ್ಮ ಆ ಥರದ್ದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅವರಿಬ್ರದ್ದು ಒಂಥರ ಡಿಫ್ರೆಂಟ್ ಆಗಿರೋ ಒಂದು ರಿಲೇಶನ್ಶಿಪ್. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಲವ್ ಮಾಡ್ತಾನೆ ಅಭಿ. ಎಷ್ಟು ಲವ್ ಮಾಡ್ತಾನೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅವ್ರ ಅಕ್ಕನಿಗೆ ಏನು ಹೇಳೋದೇ ಬೇಡ. ನಾನು ಅವ್ರ ಅಕ್ಕ ಹಿಂಗೆ ಮಾಡಿದ್ರು ನಾನು ಮೋಸ್ಟ್ಲಿ ಕಂಪ್ಲೇಂಟ್ ಮಾಡೋದು ಆ ವಿಷಯ ನಾನು ತುಂಬ ಕಮ್ಮಿ. ನಾನು ಕಂಪ್ಲೇಂಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ ಯಾರ ವಿಷಯದ ಯಾರಿಗೂ. ನಿಮ್ಮ ಅಕ್ಕ ಹಿಂಗೆ ಅನ್ನಷ್ಟರಲ್ಲೇನೆ ಅವನು ಫುಲ್ ಇದಾಗೋಯ್ತು, ನಮ್ಮಕ್ಕ ಅಂತ. ಪಾಸಿಟಿವ್ ಆಗಿ ತಗೊಂಡ್ರೆ ಅಂದರೆ ನಾನು ಒಬ್ಳಕ್ಕ ಅಲ್ಲ, ಸೊ ಹಂಗೆ ಎಷ್ಟು ಲವ್ ಮಾಡ್ತಾನಲ್ವಾ ಅಂತ ಸಮ್ಟೈಮ್ಸ್ ಜೆಲಸ್ಸು ಆಗುತ್ತೆ, ಸಮ್ಟೈಮ್ಸ್ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನೆನ್ನೆ ಅವ್ರನ್ನೆಲ್ಲ ನೋಡ್ಕೊಂಡು ಅನಿಸ್ತು, ನಾನು ನನ್ನ ತಮ್ಮನು ಈ ಥರ ಡೀಪ್ ಬಾಂಡಿಂಗ್ ಬರೋಕ್ಕೆ ನಾನು ನನ್ನ ತಮ್ಮನು ಇನ್ನೂ ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀನಿ. ಏನೋ ಗೊತ್ತಿಲ್ಲ, ಹೇಳ್ಬೇಕು ಅನಿಸ್ತು ಇದು. ಆಮೇಲಿಂದ ನೆನ್ನೆ ಮಧ್ಯಾಹ್ನ ಊಟಕ್ಕೆ ಮೀನ್ ಸಾರು, ದೋಸೆ, ಸೊಪ್ಪಿನ ಪಲ್ಯ ಮಾಡಿದೆ. ಅದನ್ನ ಅಭಿ ಸ್ಟೋರಿ ಹಾಕಿದ್ದ. ಅವ್ನಿಗೆ ತುಂಬ ಇಷ್ಟ ಮೀನ್ ಸಾರು, ಅದು ನಾನು ಮಾಡೋ ಮೀನ್ ಸಾರು. ಅವಾಗ ಎಷ್ಟೊಂದು ಕಮೆಂಟ್ ಬಂತು, ಅಮ್ಮು ಮೀನ್ ಸಾರುನು ಸೊಪ್ಪುನು ತಿನ್ಬಾರ್ದು ಅಂತ ಹೇಳ್ತಾರೆ, ಹೊಟ್ಟೆ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ, ಏನು ಹಂಗೇನಾದ್ರೂ ಆಗುತ್ತಾ ಅಂತ. ಮೋಸ್ಟ್ಲಿ ನಾನು ಯಾವಾಗಲೂ ಗೂಗಲ್ ಮಾಡಿ ನೋಡೋದು, ಬೇರೆಯವ್ರ ಹತ್ರ ಎಲ್ಲ ಕೇಳಿ ಒಪಿನಿಯನ್ ಕೇಳೋದು, ಆ ಥರ ಅಭ್ಯಾಸ ಜಾಸ್ತಿ ನನಗೆ. ನನಗೆ ಗೊತ್ತಿರಂಗೆ ಹೊಟ್ಟೆ ಏನೂ ಕೆಟ್ಟೋಗಲ್ಲ. ಮೀನ್ ಜೊತೆ ಮೊಸರು ತಿನ್ಬಾರ್ದು ಅಂತಾರೆ, ಸೊಪ್ಪು ತಿನ್ಬಾರ್ದು ಅಂತಾರೆ, ಹಂಗೇನಿಲ್ಲ. ನಮ್ಮ ಬಾಡಿಗೆ ಅದು ಅಡ್ಯಾಪ್ಟ್ ಆಗುತ್ತೆ ಅಂದ್ರೆ ತಿನ್ಬೋದು ಅಂತ ನಾನು ಅನ್ಕೊಳ್ತೀನಿ. ಇದಕ್ಕೆ ನೀವೇನು ಹೇಳ್ತೀರಾ? ಈಗ ಎಷ್ಟೊಂದು ಕಾಂಬಿನೇಷನ್ಗಳಿರುತ್ತಲ್ವಾ, ಇದನ್ನ ತಿಂದ್ರೆ ಹಿಂಗೆ ತಿನ್ಬಾರ್ದು, ಅದು ಮಾಡಿದ್ರೆ ಇದು ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಂಗೆ ಹೇಳಿ. ಬಿಕಾಸ್ ನಾನು ನೋಡಿದ್ದೀನಿ
ಎಲ್ಲಾರ್ಗು ಎಲ್ಲ ಸೆಟ್ ಆಗಲ್ಲ, ಕೆಲವೊಬ್ರಿಗೆ ಮಾತ್ರ ಏನಾದ್ರು ರಿಯಾಕ್ಷನ್ ಆಗುತ್ತೆ. ಸೊ ನಿಮ್ ಬಾಡಿಗೆ ಅದು ಹೊಂದುತ್ತೆ ಅಂದ್ರೆ ತಿನ್ಬೋದು ಅಂತ ನಾನು ಓದ್ದೆ, ನನ್ನ ಡಾಕ್ಟ್ರುನು ಹಾಗೆ ಹೇಳಿದ್ರು. ಸೊ ನಿಮ್ಗೇನಾದ್ರೂ ಪರ್ಸನಲ್ ಒಪಿನಿಯನ್ ಇದೆಯಾ ಅದ್ರಲ್ಲಿ? ಈಗ ಮೀನ್ ತಿಂದ್ರೆ ಮೊಸರು ತಿನ್ಬಾರ್ದು ಅಂತ ನಾರ್ಮಲ್ ಆಗಿ ಎಲ್ಲಾ ಕಡೆನೂ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ, ಏನಾದ್ರು ವಿಷಯ ನಿಮಗ್ ಗೊತ್ತಿದ್ರೆ ನನ್ಗೂ ಕಮೆಂಟ್ ಮಾಡಿ, ಬಿಕಾಸ್ ನಾನು ತಿಳ್ಕೊಳ್ತೀನಿ. ಅಷ್ಟೇ. ಬರ್ಡೇಗೆ ಹೊರಗಡೆಯಿಂದ ಚಿಕನ್ ಎಲ್ಲ ತಂದು ತಿಂದ್ಬಿಟ್ವಿ. ಸೊ ಇವತ್ತು ಬಂದು ತೊಂಡೆಕಾಯಿ ಪಲ್ಯ, ಆಲೂಗೆಡ್ಡೆ ಪಲ್ಯ, ಅನ್ನ, ಕ್ಯೂಕುಂಬರ್, ಮೊಟ್ಟೆ, ಕರ್ಡ್. ಏನಕ್ಕೆ ಇವತ್ತು ಇದನ್ನ ಏನದು 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 ತೊಂಡೆಕಾಯಿ ತಿಂದಿದ್ದೀನಿ ಅಂದ್ರೆ, ನೆನ್ನೆ ಈಗ ಫ್ಯಾಟ್ ಐಟಮ್ಸ್ ಜಾಸ್ತಿ ತಿಂದು ಇಲ್ಲ ಸ್ವೀಟ್ ಎಲ್ಲ ಜಾಸ್ತಿ ತಿಂದ್ರೆ ಆ ಟೈಮಲ್ಲಿ ಈ ಕೋವಕಾಯಿ ತೊಂಡೆಕಾಯಿನ ತಿಂದ್ರೆ ನಮ್ಗೆ ನಾವೇನ್ ತಿಂದಿರ್ತೀವಿ ಫ್ಯಾಟ್ ಆಗುತ್ತೆ, ಅದನ್ನೆಲ್ಲ ಕಮ್ಮಿ ಮಾಡುತ್ತಂತೆ ಇದು ತೊಂಡೆಕಾಯಿ ತಿಂದ್ರೆ. ನಾನು ಏನ್ ಹೇಳ್ತಿದ್ದೀನಿ ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಆರ್ಡರ್ ಮಾಡಿ ತೊಂಡೆಕಾಯಿ ತಂದಿದ್ದು. ಲಾಸ್ಟ್ ವಿಡಿಯೋಲಿ ತೋರಿಸಿದ್ದೆ ಓಣಂ ಸ್ಯಾರಿ ಕಲೆಕ್ಷನ್ಸ್ ಅಂತ. ಇದನ್ನ ಉಟ್ಕೊಂಡಿದ್ದೀನಿ ನೋಡಿ. ಒಂದು ಸಿಲ್ವರ್ ಟಿಶ್ಯೂ ಸ್ಯಾರಿ, ಒಂದು ಗೋಲ್ಡ್ ಟಿಶ್ಯೂ ಸ್ಯಾರಿ, ಸಖತ್ತಾಗಿದೆ. ನೀವು ಏನಾದರೂ ಕೇರಳ ಸ್ಯಾರಿ ತೊಗೋಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ತುಂಬ ಜನ ಬಂದು, ಮೇಡಮ್ ನೀವು ವರ್ಕೌಟ್ ಡಯಟ್ ಎಲ್ಲ ಮಾಡಬೇಡಿ, ನೀವು ಸಣ್ಣ ಆದ್ರೆ ಚೆನ್ನಾಗಿರಲ್ಲ ಅಂತೆಲ್ಲ ಮೆಸೇಜ್ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೇನ್ ಆಗಿ. ನಾನು ಸಣ್ಣ ಆಗಬೇಕು ಅನ್ನೋ ಮೇನ್ ಇಂಟೆನ್ಷನ್ ಇಂದ ಆಕ್ಚುಲಿ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿಲ್ಲ. ನಾನು ಮುಂಚೆಯಿಂದನೂ ಮಾಡ್ತಿದ್ದೆ, ಬಟ್ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೆ. ಈ ಆಪರೇಷನ್ ಆಯ್ತು, ಆ ರೆಸ್ಟ್ ಅನ್ಕೊಂಡು ಆಮೇಲೆ ಜಿಮ್ಗೆ ಹೋಗೋ ಮೂಡೇ ಹೊರಟೋಯ್ತು. ನಾನು ಈಗ ಏನಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ, ಈಗ 30 ವರ್ಷ ಆದ್ಮೇಲೆನೆ ಹೆಂಗಸರಿಗೆ ಬಾಡಿಲಿ ಕೊಲಾಜನ್ ಕಮ್ಮಿ ಆಗುತ್ತೆ, ಮಸಲ್ ಎಲ್ಲ ವೀಕ್ ಆಗುತ್ತೆ, ಲಾಸ್ ಆಗುತ್ತೆ ಮಸಲ್ ಎಲ್ಲ. ಸೊ ಇವಾಗ್ಲಿಂದಾನೇ ನಾವು ಸ್ಟ್ರೆಂಥನ್ ಮಾಡ್ಕೊ ಬಂದ್ರೆ 40s ಅಲ್ಲಿ 50s ಅಲ್ಲಿ ಚೆನ್ನಾಗಿರ್ತೀವಿ ಅನ್ನೋ ತುಂಬಾ ಅದ್ರ ಬಗ್ಗೆ ಓದಿದೀನಿ, ನೋಡಿದೀನಿ, ಕೇಳಿದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಲೈಕ್ ಮಾಡಿದ್ರೆ ಸಾಕು, ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಬರುತ್ತಲ್ಲ, ನೋಡಿ ತಿಳ್ಕೊಂಡು ಈಗ ಮನ್ಸು ಮಾಡಿ ಗಟ್ಟಿ ಮಾಡಿ ಸ್ಟಾರ್ಟ್ ಮಾಡಿದೀನಿ. ಬಿಕಾಸ್ ಇದು ಬಂದು ನನ್ನ ಫ್ಯೂಚರ್ ಅಲ್ಲಿ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಅಷ್ಟೇ. ಆಮೇಲೆ ವರ್ಕೌಟ್ ಮಾಡ್ತಿದ್ದೀನಲ್ಲ ಕಷ್ಟಪಟ್ಟು ಅನ್ಬಿಟ್ಟು ಬಾಯಿ ಕಟ್ತೀನಿ ನಾನು. ಕೇಕ್ ತಿನ್ನೋದಾಗ್ಲಿ, ನಿನ್ನೆ ಕೇಕ್ ಅಷ್ಟು ಚೆನ್ನಾಗಿದೆ, ಇಷ್ಟೇ ಪೀಸ್ ತಿಂದಿದ್ದು, ನಾ ಇಲ್ಲ ಅಂದಿದ್ರೆ 1/4 kg ತಿಂದಿರ್ತಿದೆ ಕೇಕ್ನ. ಸೊ ಮನ್ಸು ಹಂಗೇನೆ ಕಂಟ್ರೋಲ್ ಆಗ್ತಾ ಇದೆ. ಸೊ ಒಳ್ಳೇದಾಗ್ತಾ ಇದೆ. ಇನ್ನು ಫ್ಯೂಚರ್ ಅಲ್ಲೂ ಹಿಂಗೆ ಮಾಡ್ಬೇಕು ಅಂತ ನಂಗೆ ನಾನೇ ಡೈಲಿ ಹೇಳ್ಕೊಳ್ತೀನಿ. ಎವ್ರಿ ಡೇ ಮೈಯೆಲ್ಲ ನೋವು, ಅಯ್ಯೋ ಹೋಗ್ಬೇಕಾ ಅನ್ಕೋತೀನಿ, ಅಮ್ಮು ಹೋಗ್ಬೇಕು ಮಾಡ್ಬೇಕು ಅನ್ಕೊಂಡು ನನಗ್ ನಾನೇನೆ ಮೋಟಿವೇಶನ್ ತಗೊಂಡು ಹೋಗ್ತಿದ್ದೀನಿ. ನೀವುನು ಖಂಡಿತ ಜಿಮ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ, ಮನೆಯಲ್ಲಾದ್ರೂ ನೀವು ವರ್ಕೌಟ್ ಮಾಡಿ. ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ವಿಡಿಯೋ ಸಿಗುತ್ತಲ್ಲ, ಅದೆಲ್ಲ ರೆಫರೆನ್ಸ್ಗೆ ಇಟ್ಕೊಂಡು ಮಾಡಿ, ನಮ್ಗೋಸ್ಕರ, ನಮ್ಮ ಒಳ್ಳೇದಕ್ಕೆ. ನಾನು ಒಂದು ರೀಸೆಂಟ್ ಆಗಿ ಒಂದು ಪಿಲ್ಲೋ ತಗೊಂಡೆ. ನನ್ ಪಿಲ್ಲೋ ಮಾತ್ರ ನಂಗೆ ಕರೆಕ್ಟ್ ಆಗಿ ಇಲ್ಲ ಅಂತಂತ ಹೇಳಿದ್ರೆ, ಒಂಥರ ಬೆಳಿಗ್ಗೆ ಹೊತ್ತು ಕತ್ ನೋವು ಮತ್ತೆ ಮೂಡೇ ಅಪ್ಸೆಟ್ ಆಗ್ಬಿಡುತ್ತೆ. ನಾನು ರೀಸೆಂಟ್ ಆಗಿ ಒಂದು ಪಿಲ್ಲೋ ತಗೊಂಡೆ, ರಿವ್ಯೂಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ತಗೊಂಡೆ. ಒಂಥರ ಇದೇನು ಜೆಲ್ ಬೇಸ್ಡ್ ಅಂತೆ, ಸಾಫ್ಟ್ ಆಗಿದೆ, ಹಿಂಗ್ ಅಮುಕ್ ತಕ್ಷಣ ಸಾಫ್ಟ್ ಆಗುತ್ತೆ, ಬಟ್ ಕತ್ತಿಗೆ ಒಂಥರ ಚೆನ್ನಾಗಿ ಸಪೋರ್ಟ್ ಆಗಿದೆ. ತಗೊಂಡೆ ನಾನು. ಇವತ್ತಿಗೆ 5 ದಿನ ಆಯ್ತು ನಾನ್ ಫಸ್ಟ್ ತಗೊಂಡು. ಖುಷಿ ಅನ್ಸ್ತು. ಅದನ್ನ ನೋಡ್ಬಿಟ್ಟು ಅದ್ರ ಮೇಲೆ ಮಲ್ಕೊಂಡು ನನ್ನ ಮಗ ಅದೇ ತರ ಬೇಕು ಅಂತ ಹೇಳಿ ಅವನು ಒಂದ್ ತೆಗೆಸ್ಕೊಂಡ. ತುಂಬಾ ಚೆನ್ನಾಗಿದೆ, ಜಸ್ಟ್ ಹೇಳ್ಬೇಕು ಅನ್ಸ್ತು. ಬಟ್ ನಮ್ಮನೇಲಿ ಒಬ್ರೊಬ್ರು ಪಿಲ್ಲೋಗೂ ಒಂದೊಂದ್ ತರ ಇರುತ್ತೆ. ಇದು ನನ್ನ ಪಿಲ್ಲೋ, ಇದು ಸ್ಯಾಟಿನ್ ಅಲ್ಲಿ ಬರುತ್ತೆ. ಸ್ಯಾಟಿನ್ ಪಿಲ್ಲೋ ಯೂಸ್ ಮಾಡೋದ್ರಿಂದ ಕೂದ್ಲಿಗೆ ಒಳ್ಳೇದು ಅಂತ ಹೇಳಿದ್ರು. ಅಂದ್ರೆ ಸಿಕ್ಕಾಗ್ದಂಗೆ ಶೈನಿಂಗ್ ಆಗಿರುತ್ತೆ ಅಂತ. ಅದಕ್ಕೆ ನಾನು ಸ್ಯಾಟಿನ್ ಪಿಲ್ಲೋ ಕವರ್ ತಗೊಂಡಿದ್ದೀನಿ, ಅದನ್ನೇ ಯೂಸ್ ಮಾಡೋದು ನಾನು ಯಾವಾಗ್ಲೂ. ಅಬಿಗೆ ಸ್ವಲ್ಪ ಹಾರ್ಡ್ ಆಗಿರೋದು, ದಪ್ಪು ದಿಂಬು. ಆದಿಗೂ ಇದೇ ತರ ದಿಂಬು. ಹಂಗೆ ನಮ್ಮ ಮನೇಲಿ ಒಬ್ರೊಬ್ರಿಗೂ ಒಂದೊಂಥರ ಬೆಡ್ಶೀಟ್ ದಿಂಬು ಎಲ್ಲ ಚೇಂಜ್, ಒಬ್ರದೊಬ್ರು ಯೂಸ್ ಮಾಡಲ್ಲ. ಅಂಡ್ ನೀವೇನೇ ಮಾಡಿದ್ರು ಪಿಲ್ಲೋ ಕವರ್ ಆಗ್ಲಿ ಬೆಡ್ಶೀಟ್ ಆಗ್ಲಿ, ಹೊಚ್ಕೊಳ್ಳೋ ಬೆಡ್ಶೀಟ್ ನಮ್ಮ ಮನೇಲಿ ವಾರಕ್ಕೊಂದ್ಸರಿ ತೊಳಿತೀವಿ. ಯಾಕಂದ್ರೆ ಇದು ಶೆಕೆ ಚೆನ್ನೈ ಅಲ್ವಾ, ಸೊ ಅದಕ್ಕೆ ಪಿಲ್ಲೋ ಕವರ್ನ ವಾರಕ್ಕೆ ಎರಡು ಸರಿ ಮಿನಿಮಮ್ ನಾವು ತೊಳಿತೀವಿ. ಎಲ್ಲರೂ ತೊಳಿಲೇಬೇಕಿಲ್ಲ ಅಂದ್ರೆ ಪಿಂಪಲ್ ಬರುತ್ತೆ. ಅಂಡ್ ಹೈಜೆನಿಕ್. ಯೂಶಲಿ ನಾನು ಡೈಲಿ ಬುಕ್ಸ್ ಓದ್ತೀನಿ. ಒಂದು 2-3 ಪೇಜ್ ಆದ್ರೂ ಓದ್ತೀನಿ. ಅದು ಓದ್ಲೇಬೇಕು ಅನ್ನೋ ಕಡ್ಡಾಯದ ಮೇಲೆ ನಾನು ಓದ್ತೀನಿ. ಅದು ನನಗೂ ಒಳ್ಳೇದು, ಕಾನ್ಸಂಟ್ರೇಷನ್ ಬರುತ್ತೆ, ಒಂದು ಹೊಸ ವಿಷಯ ಕಲ್ತಂಗೆ ಆಗುತ್ತೆ ಅಂತ.
ಸೊ ನಾನೇನು ಯೋಚನೆ ಮಾಡ್ತಿದ್ದೀನಿ ಅಂದರೆ, ನಾನು ಏನು ಒಂದು ದಿನಕ್ಕೆ ಏನಾದರೂ ಒಂದು 4-5 ವಿಷಯನಾದರೂ ಹೊಸ್ದಾಗಿ ಕಲ್ತ್ಕೊಳ್ತೀವಿ ಯೂಸ್ಫುಲ್ ಆಗಿ ಅಲ್ವಾ. ಸೊ ನಾನು ಓದಿರೋದಾಗ್ಲಿ, ಇಲ್ಲ ಮೂವಿ ನೋಡಿರೋದಾಗ್ಲಿ, ಇಲ್ಲ ರೀಲ್ಸ್ ನೋಡಿರೋದಾಗ್ಲಿ, ಯಾವುದೋ ಒಂದು ಯೂಸ್ಫುಲ್ ಟಿಪ್ಸ್, ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ನಿಮಗೆ ಗೊತ್ತಿರುವಂಥದ್ದು ಯೂಸ್ಫುಲ್ ಇನ್ಫಾರ್ಮೇಷನ್, ನೀವು ಆ ದಿನ ಕಲ್ತ್ಕೊಂಡಿದ್ದು, ನಿಮ್ಗೆ ಯೂಸ್ಫುಲ್ ಅನಿಸಿದ್ನ ನೀವು ನನಗೆ ಕಮೆಂಟ್ ಮಾಡಿ. ಬಿಕಾಸ್ ನಾನು ಕಲ್ತಿರೋದು ನಿಮ್ಗೆ ಹೇಳ್ತೀನಿ, ನೀವು ಕಲ್ತಿರೋದು ನನ್ಗೆ ಹೇಳ್ತೀರಾ. ಆವಾಗ ಒಂದು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ ಆ್ಯಂಡ್ ನಾಲೆಡ್ಜ್ ಬೆಳೆಯುತ್ತೆ ಅಂತ. ಇದನ್ನ ಖಂಡಿತ ನಾಳೆಯಿಂದ ಶುರು ಮಾಡ್ತೀನಿ. ಇವತ್ತು ಆಲ್ರೆಡಿ 8 ನಿಮಿಷ ಏನೋ ವಿಡಿಯೋ ಬಂದ್ಬಿಡುತ್ತೆ ಅಂತ ಒಂದು ಅಂದಾಜಲ್ಲಿ ಇದ್ದೀನಿ ನಾನು. ಸೊ ನಾಳೆಯಿಂದ ಪಕ್ಕಾ ನಾನು ಇನ್ಫಾರ್ಮೇಷನ್, ಒಂದಿನಕ್ಕೊಂದು ಇನ್ಫಾರ್ಮೇಷನ್, ಎನಿಥಿಂಗ್, ಏನೋ ಒಂದು ಫೀಲ್ಡ್, ಕುಕ್ಕಿಂಗು, ಕ್ಲೀನಿಂಗು, ಇಲ್ಲ ಯಾವುದೋ ಒಂದು ಇನ್ಫಾರ್ಮೇಷನ್, ಯೂಸ್ಫುಲ್ ಇನ್ಫಾರ್ಮೇಷನ್, ಎಲ್ರಿಗೂ ಲೈಫಲ್ಲಿ ಯೂಸ್ ಆಗೋವಂಥದ್ದು. ಓಕೆ, ನೀವು ಅಪ್ಡೇಟ್ ಮಾಡೋದು ಮರಿಬೇಡಿ. ನೆನ್ನೆನೂ ವಿಡಿಯೋ ಹಾಕಿಲ್ಲ, ಎಲ್ಲಾನು ಸೇರಿಸಿ ಇದು ವರ್ಕೌಟ್ ವಿಡಿಯೋ ಸೇರಿಸಿ ಹಾಕಿದ್ದೀನಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಾನು ಹಾಕ್ತೀನಿ ಎಂದು ಒಂದಿನಕ್ಕೆ ಒಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತೀನಿ, ನೀವು ಶೇರ್ ಮಾಡಿ. ಮರಿದೇನೆ. ನಾಳೆ ವ್ಲಾಗಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್ ಬಾಯ್.